ಹಾಯ್ ಹಾಲ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪ್ರೇಮ ರಮೇಶ್ ಯೂಟ್ಯೂಬ್ ಚಾನಲ್. ನೀವೀಗ ನೋಡ್ತಿರೋ ಥರ ಮನೇಲೇ ಗೋಧಿ ಹಿಟ್ಟನ್ನ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನ ಹೇಳ್ಕೊಡ್ತಿದ್ದೀನಿ, ನೋಡ್ಕೊಬನ್ನಿ ಫ್ರೆಂಡ್ಸ್. ನಾವು ಹೊರಗಡೆ ಪ್ಯಾಕೆಟಿಂದ ಗೋಧಿ ಹಿಟ್ಟು ತಂದು ಚಪಾತಿ ಮಾಡ್ಕೊಂಡು ತಿನ್ನೋ ಬದಲಿಗೆ ಈ ಥರ ಆರಾಮಾಗಿ ಈಸಿಯಾಗಿ ಗೋಧಿ ತೊಗೊಂಬಂದು ಈ ಥರ ಮಲ್ಟಿಗ್ರೈನ್ಸ್ ಇಂಗ್ರೀಡಿಯೆಂಟ್ಸ್ನೆಲ್ಲ ಹಾಕಿ ಮಲ್ಟಿಗ್ರೈನ್ ಚಪಾತಿ ಪೌಡರ್ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತಿದ್ದೀನಿ ಫ್ರೆಂಡ್ಸ್, ನೋಡ್ಕೊಬನ್ನಿ. ನಾವು ಒಂದು 3 kg ಗೋಧಿನ ನೀಟಾಗಿ ಕ್ಲೀನ್ ಮಾಡಿ ತೆಗೆದಿಟ್ಕೋಬೇಕು ಗೈಸ್. 3 kg ಗೋಧಿಗೆ 1 ಕಪ್ಪು ಕಡಲೆಕಾಳು, ಮೆಂತ್ಯ, ಸೋಯಾ ಕಾಳು, ರಾಗಿ ಇಷ್ಟು ಇಂಗ್ರೀಡಿಯೆಂಟ್ಸ್ನ ತೆಗೆದೆತ್ತಿಟ್ಕೊಳ್ಳಿ ಫ್ರೆಂಡ್ಸ್. ಮೊದಲಿಗೆ ನಾವು 3 kg ಗೋಧಿನ ಮೆಜರ್ಮೆಂಟಲ್ಲಿ ಒಂದು ಬೌಲಿಗೆ ಹಾಕ್ಕೊಬೇಕು. ಗೋಧಿನ ಕ್ಲೀನ್ ಮಾಡಿ ನೀಟಾಗಿ ಎತ್ತಿಟ್ಕೊಂಡಿದ್ದೆ, ಅದನ್ನು ಫುಲ್ಲು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಗೈಸ್. ನೆಕ್ಸ್ಟ್ 1 ಕಪ್ ಮೆಜರ್ಮೆಂಟಲ್ಲಿ 3/4 ಕಪ್ಪಷ್ಟು ಕಡಲೆಕಾಳು ಹಾಕ್ಕೊಂಡಿದ್ದೀನಿ ಗೈಸ್. ನೆಕ್ಸ್ಟ್ ಅದೇ ಕಪ್ ಮೆಜರ್ಮೆಂಟಲ್ಲಿ 3/4 ಕಪ್ಪಷ್ಟು ಸೋಯಾ ಕಾಳು ಕೂಡ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಅದೇ ಕಪ್ಪಲ್ಲಿ ನಾನು 1/2 ಕಪ್ಪಷ್ಟು ಮೆಂತ್ಯ ತೊಗೊಂಡಿದ್ದೀನಿ. ಮೆಂತ್ಯ ನಿಮಗೆ ಗೊತ್ತಿರೋ ಥರ ತುಂಬ ಹೆಲ್ತಿ ಗೈಸ್, ಸೊ ಮೆಂತ್ಯನ 1/2 ಕಪ್ ತೊಗೊಳ್ಳಿ. ನೆಕ್ಸ್ಟು 1 ಕಪ್ಪು ಅಂದರೆ ಕಪ್ ಮೆಜರ್ಮೆಂಟ್ ಕಪ್ 1 ಕಪ್ ರಾಗಿ ತೊಗೊಂಡಿದ್ದೀನಿ. ರಾಗಿ ಸ್ವಲ್ಪ ನೋಡ್ಕೊಂಡು ತೊಗೊಳ್ಳಿ, ಬ್ಲ್ಯಾಕ್ ಆಗುತ್ತೆ ಹಿಟ್ಟು. ಇಷ್ಟು ಇಂಗ್ರೀಡಿಯೆಂಟ್ಸ್ನ ಮಿಕ್ಸ್ ಮಾಡಿ ಒಂದು ಪಾತ್ರೆಗೆ ಹಾಕಿಷ್ಟನ್ನು ನೀಟಾಗಿ ಮಿಕ್ಸ್ ಮಾಡಿ ಗೈಸ್. ನೀಟಾಗಿ ಮಿಕ್ಸ್ ಮಾಡಿ ಇದನ್ನು ಒನ್ ಡೇ ಫುಲ್ಲು ನೀಟಾಗಿ ಒಂದೊಳ್ಳೆ ಚೆನ್ನಾಗಿರೋ ಬಿಸಿಲಿಗೆ ಹಾಕಿ ಒಣಗಿಸೋದ್ರಿಂದ ಅದು ಗೋಧಿ ಹಿಟ್ಟು ನೀಟಾಗಿ ನೈಸಿಗೆ ಬರುತ್ತೆ. ಇಲ್ಲಾಂದರೆ ತರಿಯಾಗಿ ಬಂದುಬಿಡುತ್ತೆ, ತುಂಬ ವೇಸ್ಟ್ ಆಗುತ್ತೆ ಪೌಡ್ರ್. ಹಂಗಾಗಿ ನೈಸಿಗೆ ಮಿಷಿನ್ಗೆ ಹಾಕ್ಸ್ಕೊಬನ್ನಿ ಗೈಸ್. ನೀಟಾಗಿ ಮಿಷಿನ್ಗೆ ಹಾಕ್ಸ್ಕೊಂಡು ಬಂದು ಜರಡಿ ಮಾಡಿ ಚಪಾತಿನ ರೆಡಿ ಮಾಡ್ತಿದ್ದೀನಿ ಫ್ರೆಂಡ್ಸ್. ಈ ಥರ ಹೋಮ್ ಮೇಡ್ ಪೌಡ್ರು ಮಾಡಿಕೊಂಡು ಚಪಾತಿ ಮಾಡೋದ್ರಿಂದ ತುಂಬ ಹೆಲ್ತಿ. ನಾನು ಇದಕ್ಕೆ ನೀಟಾಗಿ ಜಡಿ ಮಾಡಿಕೊಂಡು ಇದಕ್ಕೆ ಚಪಾತಿಗೆ ಪ್ರಿಪೇರ್ ಮಾಡ್ತಿದ್ದೀನಿ ಗೈಸ್. ಈ ಥರ ಮಾಡೋದ್ರಿಂದ ಚಪಾತಿ ಸ್ಮೂತಾಗಿ ಕೂಡ ಬರ್ತವೆ, ತುಂಬ ಹೆಲ್ತಿ ಕೂಡ. 1 ಸ್ಪೂನ್ ಸಾಲ್ಟ್ ಹಾಕ್ಕೊಂಡು, ಅಂದರೆ ನಮ್ಗೆ ಆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸಾಲ್ಟ್ ಹಾಕ್ಕೊಂಡು ಇದನ್ನು ಕಲಿಸ್ಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಕಲಸಿ ಎತ್ತಿಟ್ಕೋಬೇಕು ಗೈಸ್. ನಾವು ಈ ಥರ ಹೋಮ್ ಮೇಡ್ ಪೌಡರ್ ಮಾಡಿಕೊಂಡು ಚಪಾತಿ ಮಾಡೋದ್ರಿಂದ ಟೇಸ್ಟಿ ಪ್ಲಸ್ ಹೆಲ್ತಿ ಎರಡೂ ಕೂಡ ಬೆನಿಫಿಟ್ ಇದೆ. ಸೊ ನೀವು ಒಂದು ಸಲ ಟ್ರೈ ಮಾಡಿ. ಇದೇ ಥರ ಹಿಟ್ಟೆಲ್ಲ ಕಲಿಸ್ಕೊಂಡು ಒಂದೊಂದೇ ಹಿಟ್ಟದು ಚಪಾತಿ ಉಂಡೆಗಳನ್ನ ರೆಡಿ ಮಾಡಿಕೊಂಡು ಚಪಾತಿ ಪ್ರಿಪೇರ್ ಮಾಡ್ತಿದ್ದೀನಿ ಗೈಸ್. ಸೀರಿಯಸ್ಲಿ ಎಷ್ಟು ಟೇಸ್ಟಿಯಾಗಿತ್ತು, ಎಷ್ಟು ಚೆನ್ನಾಗಿ ಬಂತು ಅಂದರೆ ಖುಷಿ ಆಯಿತು ನನಗೆ. ನಾನು ಇದ್ರ ಜೊತೆಗೆ ರಜ್ಮಾ ಕರಿ ಕೂಡ ಮಾಡ್ಕೊಂಡಿದ್ದೆ, ಅದು ಸೂಪರಾಗಿ ಬಂದಿತ್ತು. ಚಪಾತಿ ವಿತ್ ರಜ್ಮಾ ಕರಿ ಸೂಪರ್ ಕಾಂಬಿನೇಷನ್. ನೀವು ಕೂಡ ಟ್ರೈ ಮಾಡಿ. ಈ ಚಪಾತಿ ಹಿಟ್ಟನ್ನು ರೆಡಿ ಮಾಡಿಕೊಂಡು ಚಪಾತಿನ ಮನೇಲೇ ಹೋಮ್ ಮೇಡ್ ಪೌಡರ್ ಮಾಡಿಕೊಂಡು ಆದಷ್ಟು ತಿನ್ನಿ ಗೈಸ್. ನಾವೇ ಗೋಧಿ ತಂದು ಮಾಡ್ಕೊಳ್ಳೋದ್ರಿಂದ ಚಪಾತಿ ಎಲ್ಲಿ ಗಟ್ಟಿ ಆಗಿಬಿಡುತ್ತೋ ಹಾಗೆಲ್ಲ ಬೀಳೋ ಅವಶ್ಯಕತೆನೇ ಇಲ್ಲ. ಯಾಕಂದರೆ ನಾನು ತೋರಿಸ್ತಾ ಇದ್ದೀನಿ ನೋಡಿ ಗೈಸ್, ಎಷ್ಟು ಸ್ಮೂತಾಗಿ ಬಂದಿತ್ತು ಚಪಾತಿ ಅಂದರೆ ಸಖತ್ತಾಗಿ ಬಂದಿದ್ದು ಗೈಸ್. ನೀವು ಇದೇ ಥರ ಮಾಡ್ಕೊಂಡು ತಿನ್ನಿ ಗೈಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಫ್ರೆಂಡ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಗೈಸ್. ಸಪೋರ್ಟ್ ಮಾಡಿ ಗೈಸ್, ಸಪೋರ್ಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್. ಬಾಯ್ ಗೈಸ್.